ಕೂಡ ನಮಸ್ಕಾರ ಎಲ್ಲರಿಗೂ ಕೂಡ ಯುವನಿಧಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಯುವನಿಧಿ ಯೋಜನೆ ಕಡೆಯಿಂದ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಮತ್ತೆ ಮೇಜರ್ ಆಗಿ ಚೇಂಜಸ್ ಆಗಿದೆ. ಈ ಒಂದು ಚೇಂಜಸ್ ಬಗ್ಗೆ ನಿಮ್ಗೆ ಎಷ್ಟೊಂದು ಜನರಿಗೆ ಗೊತ್ತಿರಲ್ಲ, ಮರ್ತ್ಕೊಂಡಿರ್ತಾರ ಅಂತ ಅನ್ಕೋತೀನಿ. ಯಾಕಂದ್ರೆ ಲಾಸ್ಟ್ ಮಂತ್ನೇ ಈ ಒಂದು ಚೇಂಜಸ್ ಬಗ್ಗೆ ಒಂದು ಅಪ್ಡೇಟ್ನ ಮಾಡಿದ್ರು. ಇವಾಗ ಯುವನಿಧಿ ಯೋಜನೆ ಅಮೌಂಟ್ ಬರಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ಈ ಒಂದು ಕೆಲಸನ ಮಾಡಲೇಬೇಕಾಗುತ್ತೆ. ಹಾಗಾದ್ರೆ ಏನು ಕೆಲಸನ ಮಾಡಬೇಕು, ಏನು ಅಪ್ಡೇಟ್ ಬಂದಿದೆ ಯುವನಿಧಿ ಯೋಜನೆ ಕಡೆಯಿಂದ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಈಗ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದ್ರೆ ಮಾಡೋ ಒಂದೊಂದು ಸಣ್ಣ ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮಗೆ ಕಂಟಿನ್ಯೂಸ್ ಆಗಿ ಇದೇ ರೀತಿಯ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಎಷ್ಟೊಂದು ಜನರಿಗೆ ಅಬ್ರಾಡ್ ಅಲ್ಲಿ ಒಂದು ಸ್ಟಡಿ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಅವ್ರಿಗೆಲ್ಲರಿಗೂ ಕೂಡ ಎಡು ಅಬ್ರಾಡ್ ಕಡೆಯಿಂದ ಒಂದು ಗ್ರೇಟ್ ಆಪರ್ಚುನಿಟಿ ಇದೆ. ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರ್ ಕಾಣ್ತಾ ಇರುತ್ತೆ, ಕಾಲ್ ಮಾಡಕ್ಕೆ ಹೋಗ್ಬಿಡಿ, ವಾಟ್ಸಪ್ ಮಾಡಿ ಫಸ್ಟು. ನಂತರ ಅವ್ರ ಕಡೆಯಿಂದ ನಿಮಗೆ ಒಂದು ಕಾಲ್ ಬ್ಯಾಕ್ ಬರುತ್ತೆ. ವಾಟ್ಸಪ್ಪಲ್ಲಿ ನೀವು ಕರೆಂಟಾಗಿ ಏನೊಂದು ಎಜುಕೇಷನ್ನ ಮುಗಿಸಿದ್ದೀರಾ, ಮತ್ತು ಯಾವೊಂದು ಕಂಟ್ರಿಲಿ ಒಂದು ಎಜುಕೇಷನ್ನ ಮಾಡಬೇಕು ಅಂತ ಇದ್ದೀರಾ, ಮತ್ತು ಎಷ್ಟು ಒಂದು ಪ್ಯಾಕೇಜಲ್ಲಿ ಮಾಡಬೇಕು ಅಂತ ಇದ್ದೀರಾ, ಮತ್ತು ನೀವು ಯಾವಾಗ ಜಾಯ್ನ್ ಆಗಿ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀರಾ, ಇಷ್ಟೊಂದು ಡೀಟೇಲ್ಸ್ನ ಕಳಿಸ್ಕೊಟ್ರೆ ನಿಮಗೆ ಒಂದು ಯೂನಿವರ್ಸಿಟಿ ಶಾರ್ಟ್ ಲಿಸ್ಟ್ ಮಾಡಿಕೊಡ್ತಾರೆ. ಬೆಸ್ಟ್ ಯೂನಿವರ್ಸಿಟಿ ಯಾವ್ದು ಮತ್ತು ಎಷ್ಟು ಪ್ಯಾಕೇಜಲ್ಲಿ ನೀವು ಒಂದು ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದು ಅಬ್ರಾಡಲ್ಲಿ. ಮತ್ತು ನೆಕ್ಸ್ಟ್ ಎಜುಕೇಷನ್ ಮಾಡಾದ್ಮೇಲೆ ನಿಮಗೆ ಏನಾದರೂ ಜಾಬ್ ಆಪರ್ಚುನಿಟಿಯಲ್ಲಿ ಯಾವ ರೀತಿ ಇದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಒಂದು ಪ್ರೊಸೆಸಿಂಗ್ ಫೀಸ್ ತುಂಬಾ ಕಮ್ಮಿ ತೊಗೊಂಡು ನಿಮಗೆ ಮಾಡಿಕೊಡ್ತಾರೆ. ಇದೆಲ್ಲನೂ ಕೂಡ ಯಾವುದೇ ಥರದ ಹೈ ಚಾರ್ಜಸ್ ಮಾಡಲ್ಲ. ಯಾರು ಅಬ್ರಾಡಲ್ಲಿ ಒಂದು ಎಜುಕೇಷನ್ನ ಮಾಡಬೇಕು ಅಂತ ಇರಾ, ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಡೀಟೇಲ್ಸ್ಗಳನ್ನ, ನಿಮಗೆ ಕಾಲ್ ಬ್ಯಾಕ್ ಬರುತ್ತೆ. ವಿತಿನ್ 24 to 48 ಅವರ್ಸಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ವಿಡಿಯೋನ ಪ್ರತಿಯೊಬ್ಬರು ಕೂಡ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ನಾನು ಏನು ಹೇಳ್ತೀನಲ್ಲ, ಪ್ರತಿಯೊಂದು ಪಾಯಿಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಯುವನಿಧಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಹಣನ ಪಡ್ಕೋತಾ ಇರಾ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ನೀವು ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ಮೋರ್ ದೆನ್ 2 years ಇಂದ ಫಾಲೋ ಮಾಡ್ತಾ ಇರಾ ಏಡ್ ಸ್ಮಾರ್ಟ್ ಲೈಟ್ನ, ಮತ್ತು ಟೆಲಿಗ್ರಾಮಲ್ಲಿ ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದೀನಿ, ಅದು ಕೂಡ ಸ್ಪೀಡ್ ಆಗೇನೆ. ಆವಾಗ ನಿಮಗೆ ಲಾಸ್ಟ್ ಮಂತಲ್ಲಿ ಒಂದು ಅಪ್ಡೇಟ್ನ ಕೊಟ್ಟಿದೆ. ಎಷ್ಟೊಂದು ಜನ ಅಬ್ಸರ್ವ್ ಮಾಡಿರ್ಬೋದು, ಅದನ್ನ ಎಷ್ಟೊಂದು ಜನ ಅಬ್ಸರ್ವ್ ಮಾಡ್ದೇನೂ ಕೂಡ ಇರ್ಬೋದು. ಅದ್ರ ಬಗ್ಗೆ ಏನೊಂದು ಅಪ್ಡೇಟ್ ಕೊಟ್ಟಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಇವಾಗ. ಅದರಲ್ಲಿ ನಿಮಗೆ ಮೇಜರ್ ಆಗಿ ಒಂದು ಅಪ್ಡೇಟ್ ಬಂದಿರೋದು. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ. ಕೆಲವರು ಡೌಟ್ಸ್ಗಳನ್ನ ಕೇಳ್ತಾ ಇದ್ದಾರೆ, ನಾನು ಯುವನಿಧಿ ಯೋಜನೆಗೆ ಅಪ್ಲೈ ಮಾಡೋಕ್ಕಾಗ್ತಾಯಿಲ್ಲ, ಅಮೌಂಟ್ ಬರ್ತಾ ಇಲ್ಲ ಅನ್ನೋದು. ಇಲ್ಲಿ ನೋಡಿ, ಯುವನಿಧಿ ಯೋಜನೆಗೆ ಯಾರು ಇವಾಗ ಹೊಸದಾಗಿ ಅಪ್ಲೈ ಮಾಡಿದ್ರೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ರಿಸಲ್ಟ್ ಬಂದು 6 ತಿಂಗಳಲ್ಲ, ನಿಮಗೆ ಒಂದು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತಲ್ಲ, ಅದು ಬಂದು 6 ತಿಂಗಳಾಗಿರಬೇಕು. ಅವಾಗ ಮಾತ್ರ ನಿಮಗೆ ಯುವನಿಧಿ ಯೋಜನೆ ಅಮೌಂಟ್ ಬರುತ್ತೆ. ಅವಾಗ ನೀವು ಯುವನಿಧಿ ಯೋಜನೆ ಅಮೌಂಟ್ನ ಕಂಟಿನ್ಯೂಸ್ ಆಗಿ ಪಡ್ಕೊಂಡು ಹೋಗ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಯುವನಿಧಿ ಯೋಜನೆಯಲ್ಲಿ ನಿಮಗೆ ಫಸ್ಟ್ ರೂಲ್ಸ್ ಏನಿತ್ತು ಅಂದರೆ, ನೀವು ಪ್ರತಿ ತಿಂಗಳು ಕೂಡ ಒಂದು ಸೆಲ್ಫ್ ಡಿಕ್ಲರೇಷನ್ ಅನ್ನು ಕೊಡಬೇಕಾಗಿತ್ತು. ಇದನ್ನ ಕಂಟಿನ್ಯೂಸ್ ಆಗಿ 1 year ಈ ರೀತಿ ಒಂದು ರೂಲ್ಸ್ನ ತಂದರು. ಅದಾದ್ಮೇಲೆ ಏನು ಮಾಡಿದ್ರು ಅಂದರೆ, 3 ತಿಂಗಳಿಗೆ ಒಂದ್ಸಲಿ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಅಂತ ರೂಲ್ಸ್ನ ತಂದರು. ಇದ್ರ ಬಗ್ಗೆ ನಿಮಗೆ ಕಂಟಿನ್ಯೂಸ್ ಆಗಿ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿದೆ, ಯಾವಾಗ ನೀವು ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅನ್ನೋದು. ಸರಿನಾ? ಇವಾಗ ನೀವು 3 ತಿಂಗಳಿಗೆ ಒಂದ್ಸಲಿ ಆಗಲೇ ಒಂದು ಸಲ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ. ಈ ತಿಂಗಳು ನೀವು ಎಷ್ಟು ಜನ ಅನ್ಕೊಂಡಿರ್ತೀರಾ ಸೆಲ್ಫ್ ಡಿಕ್ಲರೇಷನ್ ಕೊಡೋ ಆಗಿಲ್ಲ ಅಂತ. ಇದರಲ್ಲೇ ಒಂದು ಮೇಜರ್ ಆಗಿ ಒಂದು ಚೇಂಜಸ್ ಬಂದಿರೋದು. ಈ ಒಂದು ವಿಡಿಯೋ ನೋಡಾದ್ಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿಬಿಟ್ಟು ಈ ರೀತಿ ಒಂದು ಅಪ್ಡೇಟ್ ಬಂದಿರೋದನ್ನ ನೀವು ತಿಳಿಸ್ಬೇಕಾಗುತ್ತೆ. ಯಾಕೆಂದರೆ ಯುವನಿಧಿ ಯೋಜನೆಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ತಿರ್ಗಾ ಚೇಂಜಸ್ನ ಮಾಡಿದ್ದಾರೆ. ಇಲ್ಲಿ ಏನು ಚೇಂಜಸ್ನ ಮಾಡಿದ್ದಾರೆ ಅಂದರೆ, ಇವಾಗ 3 ತಿಂಗಳಿಗೆ ಒಂದ್ಸಲಿ ಏನೊಂದು ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಅಂತ ಒಂದು ರೂಲ್ಸ್ನ ತಂದಿದ್ರಲ್ಲ, ಆ ಒಂದು ರೂಲ್ಸ್ನ ತೆಗೆದಾಕಿದ್ದಾರೆ. ಪ್ರತಿ ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಇವಾಗ ನೀವು ಎಷ್ಟೊಂದು ಜನ ಲಾಸ್ಟ್ ಮಂತ್ ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರಿ, ಇವಾಗ ಜನವರಿಯಲ್ಲೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು, ಫೆಬ್ರವರಿಯಲ್ಲೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಪ್ರತಿ ತಿಂಗಳು ಕೂಡ 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ನೀವು ಕೊಡಲೇಬೇಕಾಗುತ್ತೆ. ಏನಾದರೂ ಕೊಟ್ಟಿಲ್ಲ ಅಂದರೆ ನಿಮಗೆ ಯುವನಿಧಿ ಯೋಜನೆ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿ ತಿಂಗಳು ಕೂಡ ಇನ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಹೋಗಿ. ಸರಿನಾ? ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಿಮಗೆ ಏನಾದರೂ ನೀವು ಮರ್ತೋದ್ರೆ ತಲೆ ಕೆಡ್ಸ್ಕೊಬಿಡಿ. ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿದ್ರೆ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಮತ್ತು ಕಮೆಂಟ್ ಸೆಕ್ಷನ್ ಇರುತ್ತೆ ಟೆಲಿಗ್ರಾಮ್ದು, ಅದಕ್ಕೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಬಿಟ್ಟು ಈ ರೀತಿ ಇದೆ ಒಂದು ಅಪ್ಡೇಟನ್ನು ತಿಳಿಸಿ. ಮತ್ತು ನಿಮಗೆ ರೆಗ್ಯುಲರ್ ಆಗಿ ಯುವನಿಧಿ ಯೋಜನೆ ಅಪ್ಡೇಟ್ಸ್ ಬೇಕು ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ವಿಡಿಯೋಗೆ, ಯಾಕಂದರೆ ಈ ಒಂದು ಚಾನಲ್ ಯುವನಿಧಿ ಅಪ್ಡೇಟ್ಸ್